ಒಂದು ಹಳ್ಳಿಯಲ್ಲಿ ಗಂಗಮ್ಮ ಎಂಬ ಅತ್ತೆ ಮತ್ತು ಸೀತಾ ಎಂಬ ಸೊಸೆ ಇದ್ದರು. ಸೀತಾ ಬಡತನದ ಮನೆಯಿಂದ ಬಂದಿದ್ದರಿಂದ ಗಂಗಮ್ಮ ಯಾವಾಗಲೂ ಸೀತೆಯನ್ನು ಕೀಳಾಗಿ ಕಾಣುತ್ತಾ ಅವಳ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುತ್ತಿದ್ದಳು. ಸೀತಾ ಯಾವುದೇ ದೂರು ನೀಡದೆ ತನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಿದ್ದಳು. ಆದರೆ ಅತ್ತೆಯ ನಿಂದನೆಗಳಿಂದ ಅವಳಿಗೆ ತುಂಬ ನೋವಾಗುತ್ತಿತ್ತು. ಅವಳ ಗಂಡ ರಮೇಶನು ಈ ಪರಿಸ್ಥಿತಿಯನ್ನು ನೋಡಿ ಚಿಂತೆ ಮಾಡುತ್ತಿದ್ದರೂ ತಾಯಿ ಮತ್ತು ಹೆಂಡತಿಯ ನಡುವೆ ಸಿಲುಕಿ ಏನು ಮಾಡಬೇಕೆಂದು ತೋಚದೆ ಸುಮ್ಮನಿದ್ದನು. ಒಂದು ದಿನ ಊರಿನಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಗಂಗಮ್ಮ ಜಂಬದಿಂದ ತನ್ನ ಮನೆಯ ಅಡುಗೆಯ ಬಗ್ಗೆ ಊರವರ ಬಳಿ ಹೊಗಳಿಕೊಂಡಳು. ಜಾತ್ರೆಗೆ ಬಂದಿದ್ದ ಎಲ್ಲರಿಗೂ ಮಾರನೆಯ ದಿನ ಊಟಕ್ಕೆ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡಿದಳು. ಮರುದಿನ ಅಡುಗೆ ಮಾಡುವುದಕ್ಕೆ ಅತ್ತೆ ಸೊಸೆಯರಿಬ್ಬರೂ ತೊಡಗಿದರು. ಗಂಗಮ್ಮ ಅಹಂಕಾರದಿಂದ, ನೀನು ಬಡವರ ಮನೆಯವಳು, ನಿನಗೆ ಒಳ್ಳೆ ಅಡುಗೆ ಮಾಡೋದು ಗೊತ್ತಿಲ್ಲ, ನೀನು ಕೇವಲ ಪಾಯಸ ಮಾಡು, ಉಳಿದ ಮುಖ್ಯ ಅಡುಗೆಯನ್ನು ನಾನೇ ಮಾಡುತ್ತೇನೆ ಎಂದು ಸೊಸೆಯನ್ನು ಮೂಲೆಗುಂಪು ಮಾಡಿದಳು. ಸೀತಾ ವಿನಯದಿಂದ ಒಪ್ಪಿ ಬಹಳ ಶ್ರದ್ಧೆಯಿಂದ ರುಚಿಯಾದ ಪಾಯಸ ತಯಾರಿಸಿದಳು. ಎಲ್ಲ ಅಡುಗೆಗಳು ಸಿದ್ಧವಾದವು. ಊರಿನವರೆಲ್ಲ ಊಟಕ್ಕೆ ಬಂದರು. ಬಿಸಿಬೇಳೆ ಬಾತು, ಹೋಳಿಗೆ, ಕೋಸಂಬರಿ ಎಲ್ಲವೂ ಇತ್ತು. ಅತಿಥಿಗಳು ಊಟ ಮಾಡಿದ ಮೇಲೆ ಎಲ್ಲರೂ ಗಂಗಮ್ಮ ಮಾಡಿದ ಇತರ ಅಡುಗೆಗಳಿಗಿಂತ ಸೀತಾ ಮಾಡಿದ ಪಾಯಸವೇ ಬಹಳ ರುಚಿಯಾಗಿದೆ ಎಂದು ಹೊಗಳಿದರು. ಇಷ್ಟು ರುಚಿಯಾದ ಪಾಯಸವನ್ನು ನಾವು ಎಂದೂ ತಿಂದಿಲ್ಲ, ಯಾರು ಮಾಡಿದ್ದು ಎಂದು ಕೇಳಿದರು. ಇಡೀ ಊರವರು ತನ್ನ ಅಡುಗೆಯನ್ನು ಬಿಟ್ಟು ಸೊಸೆ ಮಾಡಿದ ಪಾಯಸವನ್ನು ಹೊಗಳುತ್ತಿರುವುದನ್ನು ಕೇಳಿ ಗಂಗಮ್ಮನಿಗೆ ಮುಜುಗರವಾಯಿತು. ಅವಳು ತಲೆ ತಗ್ಗಿಸಿ, ಈ ಪಾಯಸವನ್ನು ನನ್ನ ಸೊಸೆ ಸೀತಾ ಮಾಡಿದ್ದಾಳೆ ಎಂದು ಹೇಳಬೇಕಾಯಿತು. ಅಂದು ಗಂಗಮ್ಮನಿಗೆ ತನ್ನ ಅಹಂಕಾರದಿಂದ ತಾನೇ ಅವಮಾನಕ್ಕೆ ಒಳಗಾದೆ ಎಂದು ತಿಳಿಯಿತು. ಕೆಲಸದ ಮೌಲ್ಯವು ಅದು ಬರುವ ಮನೆಯಿಂದಲ್ಲ, ಅದನ್ನು ಮಾಡುವವರ ಶ್ರದ್ಧೆ ಮತ್ತು ಪ್ರೀತಿಯಿಂದ ಬರುತ್ತದೆ ಎಂಬ ಸತ್ಯ ಅರಿವಾಯಿತು. ಅಂದಿನಿಂದ ಗಂಗಮ್ಮ ಸೊಸೆಯ ಬಗ್ಗೆ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಶುರು ಮಾಡಿದಳು. ನೀತಿ: ಯಾರನ್ನೂ ಕೀಳಾಗಿ ಕಾಣಬಾರದು. ಕೆಲಸದ ಮೌಲ್ಯವು ಅದನ್ನು ಮಾಡುವವರ ಮನಸ್ಸು ಮತ್ತು ಶ್ರದ್ಧೆಯಲ್ಲಿ ಅಡಗಿರುತ್ತದೆ.